ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಲೀವ್ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಕಂಪ್ಯೂಟರೈಸ್ ಮಷಿನ್ ವರ್ಕ್. ಓಕೆನಾ? ನಾನು ಮ್ಯಾನುವಲ್ ಮಷೀನಲ್ಲಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಿಗಾದರೂ ಸ್ಟಿಚಿಂಗು ಮತ್ತು ಎಂಬ್ರಾಯ್ಡ್ರಿ ಬಗ್ಗೆ ಆಸಕ್ತಿ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಅವ್ರಿಗೂ ಕೂಡ ಸಜೆಸ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ಮೊದಲಿಗೆ ಸಿಲ್ಕ್ ಥ್ರೆಡ್, ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಸ್ಯಾರಿ ಬ್ಲೌಸ್ ಏನಲ್ಲ, ಇದು ಏನು ರಾ ಸಿಲ್ಕ್ ಬರುತ್ತಲ್ಲ, ರಾ ಸಿಲ್ಕ್ ಕ್ಲಾತ್ ಮೇಲೆ ನಾನು ವರ್ಕ್ ಹಾಕ್ತಿರೋದು. ನಾನು ಆಲ್ರೆಡಿ ಇದನ್ನು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಲಕ್ಷ್ಮಿ ಫ್ಯಾಷನ್ ಲೋಕ ಚಾನಲ್ನಲ್ಲಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಹಾಕಿದ್ದೀನಿ. ಪಾರ್ಟ್ 3 ವಿಡಿಯೋನೂ ಸಹ ಬೇಗನೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ನೋಡಿ, ನಾನು ಫ್ಲವರ್ಸ್ನ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳ್ತಿದ್ರಿ, ಡಿಸೈನ್ಸ್ನ ಯಾವ ರೀತಿ ನೀವು ಕಸ್ಟಮೈಸ್ ಮಾಡಿದ್ದೀರಾ ನೆಕ್ ಮೆಜರ್ಮೆಂಟ್ಗೆ ಹೇಳಿ ಅಂತ ಹೇಳಿ. ನೋಡೋಣ, ಆದಷ್ಟು ಅದನ್ನು ಕೂಡ ಸದ್ಯದಲ್ಲೇ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು ಇದನ್ನು ಪಿಂಟರೆಸ್ಟ್ ಆ್ಯಪಿಂದ ಡೌನ್ಲೋಡ್ ಮಾಡಿಕೊಂಡು ಕೆಲವು ನಾನೇ ಒಂದಷ್ಟು ಆಲ್ಟರ್ ಮಾಡಿಕೊಂಡು ನನಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾನು ನೆಕ್ ಆ್ಯಂಡ್ ಸ್ಲೀವ್ ಡಿಸೈನ್ನ ರೆಡಿ ಮಾಡ್ಕೊಂಡಿರೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ ಡಿಸೈನ್ಸ್ ಬುಕ್ ಅಲ್ವಾ, ಅದರಲ್ಲಿ ನಾನು ಈ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ನಾನೇ ಯಾವುದಾದ್ರು ಬ್ಲೌಸ್ಗೆ ಹಾಕ್ಕೊಳ್ತೀನಿ. ಯಾವ ರೀತಿ ಬರುತ್ತೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಅಂದಿದ್ದೆಲ್ಲ. ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ವಿಡಿಯೋ ಆಗಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಬಂದಿದೆ. ಇನ್ನೊಂದು 2 ಡೇಸಲ್ಲಿ ನಿಮಗೆ ಯಾವ ರೀತಿ ವರ್ಕ್ ಹಾಕೋದು ಅಂತ ಹೇಳಿ, ಅಂದರೆ ಬ್ಲೌಸ್ ಬ್ಯಾಕ್ ಪಾರ್ಟು ಯಾವ ರೀತಿ ವರ್ಕ್ ಹಾಕೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದು ಸ್ಲೀವ್ ಡಿಸೈನ್. ಓಕೆನಾ? ಬ್ಯಾಕಿಗೂ ಕೂಡ ಸೇಮ್ ಹ್ಯಾಂಗಿಂಗೇ ಇರೋದ್ರಿಂದ ಹೆಚ್ಚು ಕಡಿಮೆ ಇದೇ ರೀತಿಯಾಗಿ ಫಿಲ್ಲಿಂಗ್ ಸ್ಟಿಚ್ಚೆಲ್ಲ ಇದೇ ರೀತಿಯಾಗಿ ಬರುತ್ತೆ. ಬಟ್ ಔಟ್ಲುಕ್ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪಾರ್ಟ್ 3 ವಿಡಿಯೋನಲ್ಲಿ. ಇನ್ನು ಯಾರೆಲ್ಲ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಿಮಗೆ ಯಾವ ರೀತಿ ನಾನು ಟ್ರೇಸ್ ಮಾಡ್ಕೊಂಡಿದ್ದೀನಿ ಏನು ಅಂತ ಹೇಳಿ ಅದರಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ನಾನು ಇದನ್ನು ನಂಬರ್ 3ನಲ್ಲಿ ಇಟ್ಕೊಂಡು, ಆದರೆ ಬ್ರೇಕ್ ಬ್ಯಾಲೆನ್ಸ್ ಮಾಡಿಕೊಂಡು ನಂಬರ್ 3ನಲ್ಲಿ ಫುಲ್ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ ಫ್ಲವರ್ಸ್ಗೆ. ಓಕೆನಾ? ನೀವು ನಂಬರ್ 5ನಲ್ಲೂ ಸಹ ಇಟ್ಕೊಂಡು ಹಾಕ್ಕೊಳ್ಬೋದು. ಅಂದರೆ ಸ್ವಲ್ಪ ಸ್ಟಿಚಸ್ ಎಲ್ಲ ದೊಡ್ಡದಾಗಿ ಬರುತ್ತೆ ಅಷ್ಟೇ. ಇದಕ್ಕೆ ನೀವು ಫ್ಲವರ್ಸ್ಗೆ ಈ ರೀತಿ ಫ್ಲವರ್ಸ್ಗೆಲ್ಲ ಒಂದು 4ರಿಂದ 5 ಥರ ಫಿಲ್ಲಿಂಗ್ಗಳನ್ನ ಮಾಡ್ಕೊಳ್ಬೋದು. ನೋಡಿ, ಫಸ್ಟ್ ಔಟ್ಲೈನ್ ಕೊಟ್ಕೊಳ್ತೀನಿ. ಈ ಔಟ್ಲೈನಿಂದ ಆಚೆ ನಾವು ಫಿಲ್ ಮಾಡಬಾರ್ದು. ಅದಕ್ಕೋಸ್ಕರ ಜಸ್ಟ್ ಒಂದು ಔಟ್ಲೈನ್ ಕೊಟ್ಕೊಂಡು ಆಮೇಲೆ ಫಿಲ್ಲಿಂಗ್ನ ಮಾಡ್ಕೊಳ್ತೀನಿ. ನಾನು ಈ ಪಾರ್ಟ್ 1 ಪಾರ್ಟ್ 2 ವಿಡಿಯೋದಲ್ಲೆಲ್ಲ ಏನು ತೋರಿಸಿದ್ದೀನಲ್ವ, ಅದೇ ಥರನೇ ನಿಮಗೆ ಟ್ರೇಸಿಂಗ್ ನಾನು ಏನು ಬುಕ್ ರೆಡಿ ಮಾಡಿದ್ದೀನಲ್ಲ, ಡಿಸೈನ್ ಬುಕ್ಕು 12 ಡಿಸೈನ್ ಸ್ಲೀವ್ ಡಿಸೈನ್ ಬರುತ್ತೆ, 12 ನೆಕ್ ಡಿಸೈನ್ ಬರುತ್ತೆ. ಅದನ್ನು ನಾನು ಯಾವ ರೀತಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋದಲ್ಲಿ ಟ್ರೇಸ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಟ್ರೇಸ್ ಮಾಡ್ಕೊಳ್ಳೋದೇ ಇರುತ್ತೆ. ತುಂಬ ಎಲ್ಲ ಆಲ್ಟ್ರೇಷನ್ ಏನೂ ಇರಲ್ಲ. ಆಲ್ಮೋಸ್ಟ್ ನಾನು 2.5 ಅಥವಾ 2.25ಗೆ ಬರೋ ಥರನೇ ನೆಕ್ ವಿಡ್ತನ್ನ ಕಸ್ಟಮೈಸ್ ಮಾಡಿರೋದು. ಅದು ಬಿಟ್ಟು ಡೀಪ್ ಬಂದು ನಮಗೆ 10.5 ಬರೋ ಥರನೇ ಇಟ್ಟಿರೋದ್ರಿಂದ ನಾರ್ಮಲ್ ಅದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟು. ಅದಕ್ಕೋಸ್ಕರ ತುಂಬ ಎಲ್ಲ ಆಲ್ಟ್ರೇಷನ್ ಇರಲ್ಲ. ನೋಡಿ, ನಾನಿಲ್ಲಿ ಲೈಟ್ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಒಳಗಡೆ ನೋಡಿ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬೇಕಿದ್ರೆ 3D ಎಫೆಕ್ಟಲ್ಲೂ ಸಹ ಈ ಫ್ಲವರ್ಸ್ನ ಹಾಕ್ಕೊಳ್ಬೋದು. ಬಟ್ ನಾನು ಹಾಗೇ ಜಸ್ಟು ಸಿಂಪಲ್ಲಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಕೂಡ ಔಟ್ಲೈನ್ ಬರುತ್ತೆ. ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಈ ರೀತಿ ಒಂದೊಂದು ಸಣ್ಣ ಸಣ್ಣ. ಹಾಗೆ ತುಂಬ ಜನ ಕೇಳ್ತಿರೋದು, ನೀವು ಯಾವ ಥ್ರೆಡ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ. ನಾನು ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಯಾವ ಜರಿ ಥ್ರೆಡ್ ಯಾವ ಕಂಪನಿದು ಯೂಸ್ ಮಾಡ್ತೀನಿ ಮತ್ತು ಸಿಲ್ಕ್ ಥ್ರೆಡ್ನ ಯಾವ್ದು ಯೂಸ್ ಮಾಡ್ತೀನಿ ಅಂತ. ಆದರೂ ಸಹ ನೀವು ಪದೇ ಪದೇ ಕೇಳ್ತಿರ್ತೀರ. ನಾನು ಯೂಸ್ ಮಾಡುವಂಥದ್ದು ಬುಲೆಟ್ ಥ್ರೆಡ್ನ ನಾನು ಯೂಸ್ ಮಾಡ್ತೀನಿ.
ನಾರ್ಮಲಾಗಿ ನೀವು ಕುಚ್ಚು ಹಾಕೋದಕ್ಕೆಲ್ಲ ಏನು ತರ್ತೀರ ನೋಡಿ ಅದೇ ಥರ ಬರುತ್ತೆ. ಬಟ್ ಕಂಪನಿ ಮಾತ್ರ ಚೇಂಜ್ ಇರುತ್ತೆ. ಬುಲೆಟ್ ಸಿಲ್ಕ್ ಥ್ರೆಡ್ ಅಂತ ಹೇಳಿ ಕೇಳಿದ್ರೆ ಕೊಡ್ತಾರೆ. ಕೆಲವು ಕಡೆ ಬುಲೆಟ್ ಕಂಪನಿದು ಸಿಗಲ್ಲ. ಅದರಲ್ಲಿ ನಿಮ್ಗೆ ಬೇಕಿದ್ರೆ ಚಾಂದ್ ಥರ ಸಿಕ್ಕಿದ್ರೆ ಅದು ಕೂಡ ತೊಗೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನಿಮಗೆ ಜರಿ ಥ್ರೆಡ್ ಬಂದು ಕಿರಣ್ ಜರಿ, ಮಷಿನ್ ವರ್ಕ್ಗೆಲ್ಲ ಕಿರಣ್ ಜರಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ತುಂಬ ಹಳೇ ವೀಡಿಯೋಸಲ್ಲಿ ತೋರಿಸಿದ್ದೆ, ನಾನು ಸ್ವಲ್ಪ ಒಂದಷ್ಟು ಕಂಪ್ಯೂಟ್ರೈಸ್ ಮಷಿನ್ ಥ್ರೆಡ್ನ ತೊಗೊಂಡು ಬಂದಿದ್ದೀನಿ ಅಂತ. ರಾಯಲ್ ಥ್ರೆಡ್ಸ್ ಅಂತ ಹೇಳಿ ಅದನ್ನು ಕೂಡ ಯೂಸ್ ಮಾಡ್ತೀನಿ. ಅದು ಕೂಡ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲೂ ಕೂಡ ಜಾಸ್ತಿ ಥ್ರೆಡ್ ಬ್ರೇಕ್ ಆಗಲ್ಲ. ಓಕೆನಾ. ನಾನು ಇದಿಷ್ಟು ಥ್ರೆಡ್ನ ಯೂಸ್ ಮಾಡ್ತೀನಿ. ನಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ತುಂಬ ಜನ ಕೇಳ್ತಿದ್ರಿ ಪದೇ ಪದೇ ಅದೇ ವಿಡಿಯೋ ಅದೇ ಕ್ವಶನ್ನೇ ಕೇಳ್ತಿರ್ತೀರ, ಅದಕ್ಕೋಸ್ಕರ. ಹಾಗೆ ಇದಿಷ್ಟು ಫ್ಲವರ್ಸ್ ಹಾಕ್ಕೊಂಡಾಯಿತು. ಇವಾಗ ನಾನು ಲೀಫ್ಗಳನ್ನ ಹಾಕ್ಕೊಳ್ತೀನಿ. ನಾನು ಲೀಫ್ನ ಬಂದು ಲೈಟ್ ಕ್ರೀಮ್ ಕಲರಲ್ಲಿ ತೊಗೊಂಡಿದ್ದೀನಿ. ಒಂದು ರೀತಿ ಆಫ್ ವೈಟ್ ಬರುತ್ತೆ, ಆ ಕಲರಲ್ಲಿ ನಾನು ತೊಗೊಂಡಿದ್ದೀನಿ ಲೀಫ್ ಹಾಕೋದಕ್ಕೆ. ಇದ್ರ ಮೇಲೆ ಗ್ರೀನ್ ಕಲರಲ್ಲೇ ಹಾಕೋಣ ಅಂದ್ಕೊಂಡೆ, ಬಟ್ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ಹೈಲೈಟ್ ಆಗಲ್ಲ. ಅದಕ್ಕೋಸ್ಕರ ಗ್ರೀನ್ ಮೇಲೆ ಗ್ರೀನ್ ಹಾಕೋದು ಬೇಡ ಅಂತ ಹೇಳಿ ನಾನಿಲ್ಲಿ ಕ್ರೀಮ್ ಕಲರಲ್ಲಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಮುಂದೆ ಶಾರ್ಪಾಗಿ ಲೀಫ್ ಅನ್ನೋದನ್ನು ತೆಗೆದ್ರೆ ಚೆನ್ನಾಗಿ ಶೇಪ್ ಚೆನ್ನಾಗಿ ಕೂರುತ್ತೆ, ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಕೂಡ ನೋಡಿ ಈ ರೀತಿ. ಆಮೇಲೆ ನಾನು ನಿಮಗೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಬೇಕು. ಬಟ್ ನಾನು ಯಾವಾಗಲೂ ನನ್ನ ಮಷಿನ್ನು ನಾನು ಏನು ಹೇಳಿದೆ 16 ಇಂಚು ಮತ್ತು 14 ಇಂಚು ನೀಡಲ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಇವಾಗೇನು ವರ್ಕ್ ಮಾಡ್ತಿದ್ದೀನಿ ನೋಡಿ, ಈ ಮಷಿನ್ಗೆ ನಾನು 11ನೇ ನಂಬರ್ ನೀಡಲ್ನ ಹಾಕ್ಸಿದ್ದೀನಿ ಫ್ರೆಂಡ್ಸ್. ಇದರಲ್ಲೂ ಕೂಡ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ಸಣ್ಣದಾಗಿ ಬರುತ್ತೆ. ಸೇಮ್ ನಿಮಗೆ ಕಂಪ್ಯೂಟರೈಸ್ ಮಷಿನಲ್ಲಿ ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿ ಫಿನಿಶಿಂಗೇ ಬರುತ್ತೆ. ಆದರೆ 14ನೇ ನಂಬರು 16ನೇ ನಂಬರಲ್ಲಿ ಡಿಸೈನ್ ಹಾಕಿದಾಗ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ. ಡಿಸೈನ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಬಟ್ ಇದರಲ್ಲಿ 11ನೇ ನಂಬರ್ ನೀಡೋದ್ರಲ್ಲಿ ತುಂಬ ಪುಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಶೇಪ್ ಅನ್ನೋದು. ನನಗಂತೂ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು 11ನೇ ನಂಬರ್ ನೀಡಲ್ ವರ್ಕು. ನಾನು ಇನ್ನೊಂದು ಮಷಿನ್ಗೆ, ನಾನು 2 ಮಷಿನ್ಗೆ ಈ ರೀತಿ 11ನೇ ನಂಬರ್ ನೀಡಲ್ ಹಾಕ್ಸಿ ಶಟಲ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿಸಿ ಹಾಕ್ಕೊಂಡಿದ್ದೀನಿ. ನೋಡೋಣ, ಇನ್ನೊಂದು ಮಷೀನು ಇದೆ. ಬಟ್ ಅದನ್ನು ಯಾವಾಗ ಸರ್ವಿಸಿಗೆ ತೊಗೊಂಡೋಗ್ತೀನಲ್ಲ, ಬರೀ ಇದಕ್ಕೆ ಅಂತಲೇ ತೊಗೊಂಡೋಗಲ್ಲ, ಸರ್ವಿಸ್ಗೆ ಯಾವಾಗ ತೊಗೊಂಡೋಗ್ತೀನಿ ಆವಾಗ ಅದನ್ನು ಕೂಡ 11ನೇ ನಂಬರ್ಗೆ ಸೆಟ್ ಮಾಡಿಸ್ಕೊಳ್ತೀನಿ. ಯಾಕಂತಂದರೆ 16ನೇ ನಂಬರು 14ನೇ ನಂಬರ್ ನೀಡಲ್ ಹಾಕಿದಾಗ ನಮಗೆ ಶಟಲ್ ಟೈಮಿಂಗ್ಸು ಚೇಂಜ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ನೀಡಲ್ ಕಟ್ ಆಗುತ್ತಲ್ವ, ಆವಾಗ ಶಟಲ್ ಟೈಮಿಂಗ್ಸು ಚೇಂಜ್ ಆಗೋ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಅದು ನೀಡಲ್ ಬಂದು ದಪ್ಪ ಇರುತ್ತೆ. ಶಟಲ್ ಮೇಲೆ ಬಿದ್ದಾಗ ಒಂದೊಂದು ಸಲ ತುಂಬ ಫೋರ್ಸಾಗಿ ಇನ್ನು ಮಷಿನ್ ರನ್ ಮಾಡಿಬಿಟ್ಟಾಗ ಏನಾಗುತ್ತೆ, ಫೋರ್ಸಾಗಿ ಶಟಲ್ ಮೇಲೆ ಬಿದ್ದು ಶಟಲ್ ಟೈಮಿಂಗ್ಸು ಸ್ವಲ್ಪ ಆಚೆ ಈಚೆ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇದು ತುಂಬ ಸಣ್ಣ ಇರುತ್ತೆ ಅಲ್ವ ನೀಡಲು, ಆ ರೀತಿ ನೀಡಲ್ ಕಟ್ಟಾದ್ರೂ ಅಷ್ಟೇ ಶಟಲ್ ಟೈಮಿಂಗ್ಸ್ ಎಲ್ಲ ಆಚೆ ಈಚೆ ಆಗಲ್ಲ. ಬಟ್ ಪದೇ ಪದೇ ನನಗೂ ಕೂಡ ತೊಗೊಂಡೋಗೋದು ಸರ್ವಿಸಿಗೆ ತಪ್ಪುತ್ತೆ ಅಂತ ಹೇಳಿ. ಯಾಕಂದರೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಬರ್ತಾರಲ್ವ, ಸ್ಟಾರ್ಟಿಂಗ್ 1 ವೀಕು ಸ್ವಲ್ಪ ಮಷಿನ್ ಬಗ್ಗೆ ಅಷ್ಟಾಗಿ ಅವ್ರಿಗೆ ಐಡಿಯಾ ಇರೋದಿಲ್ಲ ನೋಡಿ. ಆವಾಗ ಏನು ಮಾಡಿಬಿಡ್ತಾರೆ, ಈ ರೀತಿ ಪ್ರಾಬ್ಲಮ್ಸ್ಗಳು ಮಾಡ್ತಿರ್ತಾರೆ. ಅಂದರೆ ನೀಡಲ್ ಕಟ್ ಮಾಡೋದು ಅಥವಾ ದಾರ ಸಿಕ್ಕಾಕ್ಸೋದು, ಈ ರೀತಿ ಶಟಲ್ ಟೈಮಿಂಗ್ಸ್ ಹಾಳಾಗ್ಬಿಡುತ್ತೆ ಆವಾಗ ನೀಡಲ್ ಏನಾದ್ರು ಕಟ್ಟಾದಾಗ. ಅದಕ್ಕೋಸ್ಕರ ಬೇಡ ಅಂತ ಹೇಳಿ ನೀಡಲ್ ಕಟ್ಟಾದರೂ ಪರವಾಗಿಲ್ಲ, ಶಟಲ್ ಟೈಮಿಂಗ್ಸ್ ಚೇಂಜ್ ಆಗಬಾರ್ದು. ಮತ್ತು ಮೆಕ್ಯಾನಿಕ್ಕೇ ಅದನ್ನು ಸೆಟ್ ಮಾಡಬೇಕು. ಅದನ್ನೆಲ್ಲ ನಮ್ಮ ಕೈಲಿ ನಿಜವಾಗ್ಲೂ ಸೆಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಪದೇ ಪದೇ ನಾನು ಮಷಿನ್ ತೊಗೊಂಡೋಗೋದಕ್ಕಾಗೋದಿಲ್ಲ. ಯಾಕಂದರೆ ಒಂದು ಸಲ ಹಾಗೇ ಆಯಿತು, ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟು ನೀಡಲ್ ಕಟ್ ಮಾಡಿದ್ರು. ಆ ನೀಡಲ್ ಫೋರ್ಸಾಗಿ ಹೋಗಿ ಶಟಲ್ ಮೇಲೆ ಬಿದ್ದು ಶಟಲ್ ಸ್ವಲ್ಪ ಟೈಮಿಂಗ್ಸ್ ಆಚೆ ಈಚೆ ಆಗೋಯಿತು. ಯಾವ ನಂಬರ್ ನೀಡಲ್ ಹಾಕಿದ್ರೂ ತೊಗೊಳ್ತಾ ಇಲ್ಲ. ಸರಿ ಆಯಿತು ಅಂತ ಹೇಳಿ ಒಂದು ಸಲ ಸರ್ವಿಸ್ಗೆ ತೊಗೊಂಡೋಗೋಣ ಅಂತ ಹೇಳಿ ತೊಗೊಂಡೋದೆ. ಆವಾಗ ಅವರು ಶಟಲ್ ಟೈಮಿಂಗ್ಸ್ ಚೇಂಜ್ ಆಗಿದೆ ಅಂತಾದರು. ಆವಾಗ ನಾನು ಕೇಳಿದೆ, ಏನಕ್ಕೆ ನೀಡಲ್ ಕಟ್ಟಾದರೆ ಈ ರೀತಿ ಏನಕ್ಕಾಗುತ್ತೆ ಅಂತಂದಾಗ, ಇದು ನೀಡಲ್ ಬಂದು ತುಂಬ ಗಟ್ಟಿ ಇರುತ್ತೆ ಮತ್ತು ದಪ್ಪ ಇರುತ್ತೆ, ಆವಾಗ ನಿಮಗೆ ಶಟಲ್ ಟೈಮಿಂಗ್ಸ್ ಅನ್ನೋದು ಆಚೆ ಈಚೆ ಆಗುತ್ತೆ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಆವಾಗ ಅವ್ರಂಗೆ ಮತ್ತು ಇದಕ್ಕೇನು ಸೊಲ್ಯೂಷನು ಅಂತ ಅಂದಾಗ ಅವ್ರು ಹೇಳಿದ್ರು 11ನೇ ನಂಬರ್ ನೀಡಲ್ ಹಾಕಿಸ್ಕೊಳ್ಳಿ, ಇದು ತುಂಬ ಡೆಲಿಕೇಟ್ ಇರುತ್ತೆ, ಚೆನ್ನಾಗಿರುತ್ತೆ ನಿಮಗೆ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಆವಾಗ 11ನೇ ನಂಬರ್ 11ನೇ ನಂಬರ್ ನೀಡಲ್ ಹಾಕಿಸ್ಕೊಂಡೆಲ್ಲ. ಆವಾಗಿಂದ ಡಿಸೈನು ಕೂಡ ತುಂಬ ಚೆನ್ನಾಗಿದೆ. ಅಕಸ್ಮಾತ್ ನೀಡಲ್ ಕಟ್ಟಾದ್ರೂ ಅಷ್ಟೇ ಶಟಲ್ಗೇನೂ ಪ್ರಾಬ್ಲಮ್ ಆಗೋಲ್ಲ. ಶಟಲ್ ಟೈಮಿಂಗ್ಸ್ ಆಚೆ ಈಚೆ ಆಗೋದು ಆ ಥರ ಏನೂ ಆಗೋಲ್ಲ. ಜಸ್ಟ್ ನೀಡಲ್ ಅಂದರೆ ಯಾವಾಗ ನೀಡಲ್ ಕಟ್ಟಾಗುತ್ತೆ ಅಂದರೆ ಇದು
ತುಂಬ ಸಣ್ಣ ಇರುತ್ತೆ ನೀಡಲು. ಅಂದರೆ ಸ್ಟಿಚಸ್ ಮೇಲೇ ಸ್ಟಿಚಸ್ ಆಗ್ತಾ ಇರೋದು ಅಥವಾ ಪೈಪಿಂಗ್ ಥ್ರೆಡ್ ಮೇಲೆ ಬರೋದು, ಈ ರೀತಿ ಏನಾದರೂ ತುಂಬ ದಪ್ಪ ನಾವು ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಂಡು ವರ್ಕ್ನ ದಪ್ಪ ಯಾವಾಗ ಮಾಡ್ಕೊಳ್ತೀವಿ ನೋಡಿ, ಆವಾಗ ಸ್ವಲ್ಪ ನೀಡಲ್ ಅನ್ನೋದು ಕ್ರಾಸ್ ಆಗುತ್ತೆ. ಆವಾಗ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವಾಗ್ಲೂ ಅಷ್ಟಾಗಿ ಕಟ್ಟಾಗಲ್ಲ. ನಾವು ರಾಂಗ್ ಪೊಸಿಷನಲ್ಲಿ ಇಟ್ಕೊಂಡು ಫ್ರೇಮ್ನ ಬ್ಯಾಲೆನ್ಸ್ ಮಾಡಿದಾಗ ನೀಡಲ್ ಕಟ್ಟಾಗುತ್ತೆ. ಅದು ಬಿಟ್ಟರೆ ಶಟಲ್ ಪ್ರಾಬ್ಲಮ್ ಅಂತ ಏನು ಆಗೋದಿಲ್ಲ 11ನೇ ನಂಬರ್ ನೀಡಲಲ್ಲಿ. ಅದಕ್ಕೋಸ್ಕರ 11ನೇ ನಂಬರ್ ನೀಡಲ್ನೇ ಹಾಕ್ಸಿದ್ದೀನಿ. ನೀವು ಬೇಕಿದ್ರೆ ನೋಡಿ, ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಪದೇ ಪದೇ ನೀಡಲ್ ಕಟ್ಟಾದಾಗ ಶಟಲ್ ಪ್ರಾಬ್ಲಮ್ ಆಗಿ ಸರ್ವಿಸಿಗೆ ತೊಗೊಂಡು ಹೋಗ್ತಿದ್ರೆ ಒಂದು ಸಲ 11ನೇ ನಂಬರ್ ನೀಡಲ್ಸ್ ಹಾಕಿ ಟ್ರೈ ಮಾಡಿ, ಓಕೆನಾ. ಖಂಡಿತ ವರ್ಕ್ ಆಗುತ್ತೆ ಈ ಟಿಪ್ಪು. ಆದರೆ ನೀವು 11ನೇ ನಂಬರ್ ನೀಡಲ್ ಹಾಕಿಸ್ತೀರಾ ಅಂತ ಅಂದಾಗ ಶಟರ್ ಟೈಮಿಂಗ್ಸ್ನೂ ಅಷ್ಟೇ 11ನೇ ನಂಬರ್ಗೆ ಮೆಕ್ಯಾನಿಕ್ ಕೈಲಿ ಸೆಟ್ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು 14ನೇ ನಂಬರ್ ನೀಡಲಲ್ಲಿ ಹಾಕ್ತಿದ್ದೀರಾ, ಆಮೇಲೆ 11ನೇ ನಂಬರ್ ನೀಡಲ್ ಹಾಕ್ತೀರಾ ಅಂತಂದರೆ ಅದು ಟೈಮಿಂಗ್ಸ್ ಆಚೆ ಈಚೆ ಆಗುತ್ತೆ, ಆವಾಗ ತಗೊಳ್ಳಲ್ಲ, ಓಕೆನಾ. ನೀವು 11ನೇ ನಂಬರ್ ನೀಡಲ್ ಹಾಕಿಸ್ತೀರಾ ಅಂತ ಅಂದರೆ ನೀವು ಮೆಕ್ಯಾನಿಕ್ ಕೈಲೇ ಅದು ಟೈಮಿಂಗ್ಸ್ ಶಟರ್ ಟೈಮಿಂಗ್ಸ್ನೂ 11ನೇ ನಂಬರ್ ನೀಡಲ್ ಹಾಕಿನೇ ಸೆಟ್ ಮಾಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನಿಲ್ಲಿ ಲೀಫ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಲೀಫ್ ನೋಡಿ ನೀವೇ ಎಷ್ಟು ಲೀಫ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಯಾವಾಗ್ಲೂ ಡಿಸೈನ್ಸ್ ಅನ್ನೋದು ಹೈಲೈಟ್ ಆಗೋದು. ನೀವೆಲ್ಲೋ ಅಲ್ಲಿ ಏನಾದರೂ ತಪ್ಪು ಮಾಡಿರ್ತೀರಾ ಅಥವಾ ಶೇಪ್ ಔಟ್ ಮಾಡಿರ್ತೀರಾ ಅಂತಂದರೆ ಡಿಸೈನ್ ಅಷ್ಟು ನೀಟಾಗಿ ಕಾಣಲ್ಲ. ನೋಡಿ, ಎಲ್ಲ ಡಿಸೈನು ಎಲ್ಲ ಲೀಫ್ಗಳು ಅಷ್ಟೇ ಒಂದೇ ಲೆವೆಲಲ್ಲಿ ಬಂದಿದೆ, ಒಂದೇ ಸೈಜಲ್ಲಿ ನೀಟಾಗಿ ಬಂದಿದೆ. ಎಲ್ಲೂ ಕೂಡ ಒಂಚೂರು ಆಚೆ ಈಚೆ ಆಗೋದು ಅಥವಾ ಗಂಟು ಯಾವಾಗ ಆಗುತ್ತೆ ಅಂತಾರೆ, ನೀವು ಸ್ಟಿಚಸ್ ಮೇಲೇ ಸ್ಟಿಚಸ್ ಹಾಕ್ತಾ ಇದ್ದರೆ ಗಂಟಾಗುತ್ತೆ. ಆದಷ್ಟು ಫ್ರೇಮ್ನ ಲೈಟಾಗಿ ಮೂವ್ ಮಾಡ್ತಾ ಇರಬೇಕು. ಫ್ರೇಮ್ ಮೂಮೆಂಟ್ ನಿಧಾನ ಆದಾಗಲೇ ಸ್ಟಿಚಸ್ಸು ಗಂಟು ಥರ ಬರೋದು. ಈ ಬ್ಲೌಸ್ ನನ್ನದೇ ಆಗಿರೋದ್ರಿಂದ ನೋಡೋಣ, ಆದಷ್ಟು ಬೇಗ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಗೊತ್ತಿಲ್ಲ ಯಾವಾಗ ಸ್ಟಿಚ್ ಮಾಡ್ತೀನಿ ಏನು ಅಂತ ಹೇಳಿ. ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿ, ಓಕೆನಾ. ನಾನು ಈ ಲೀಫ್ಗೆಲ್ಲ ಔಟ್ಲೈನ್ ಏನು ಕೊಡೋದಿಲ್ಲ, ಜಸ್ಟ್ ಹಾಗೆ ಶೇಪ್ ತಗೊಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಔಟ್ಲೈನ್ ಕೊಟ್ಟರೆ ನೀವೇನು ಔಟ್ಲೈನ್ ಕೊಟ್ಟು ಅದು ಏನೇ ಶೇಪ್ ಔಟ್ ಆಗಿದ್ರೂ ಸ್ವಲ್ಪ ಸರಿ ಮಾಡ್ಕೊಳ್ಬೋದು. ಆದರೆ ವಿತೌಟ್ ಔಟ್ಲೈನು ನೀವು ಶೇಪ್ನ ನೀಟಾಗಿ ತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಲೀಫ್ಗಳಿಗೆ ಯಾವುದೇ ರೀತಿ ಔಟ್ಲೈನ್ ಕೊಡ್ತಿಲ್ಲ, ಜಸ್ಟ್ ಫ್ಲವರ್ಗಷ್ಟೇ ಔಟ್ಲೈನ್ ಕೊಟ್ಟು ಏನು ಬಳ್ಳಿ ಶೇಪ್ ಏನಿದೆ ನೋಡಿ ಅದಕ್ಕೆ ಮಾತ್ರ ಏನು ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಡ್ತೀನಿ ಅಷ್ಟೇ. ತುಂಬ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಏನು ಕಂಪ್ಯೂಟ್ರೈಸ್ ಮಷಿನ್ ವರ್ಕು. ಖಂಡಿತವಾಗ್ಲೂ ಇದನ್ನು ನೋಡಿದ್ರೆ ಕಂಪ್ಯೂಟ್ರೈಸ್ ಮಷಿನ್ ವರ್ಕಲ್ಲಿ ಹಾಕಿರೋದು ಅಂತಲೇ ಅನಿಸುತ್ತೆ, ಮ್ಯಾನ್ಯಲ್ ಮಷಿನಲ್ಲಿ ಮಾಡಿರೋದು ಅಂತ ಹೇಳಿ ಅನಿಸೋದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು, ಎಲ್ಲೂ ಕೂಡ ಮಿಸ್ಟೇಕ್ ಇಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು ಡಿಸೈನ್ ಮಾತ್ರ. ನೋಡಿ, ಇಲ್ಲಿ ದೊಡ್ಡ ಲೀಫ್ ಏನಿದೆ ನೋಡಿ ಫ್ಲವರ್ಸಿಂದ, ಅದಕ್ಕೂ ಸಹ ನಾನು ಇದೇ ಥ್ರೆಡಲ್ಲೇ ಹಾಕೊಳ್ತೀನಿ. ಇದು ನೋಡಿ ಮಿಡಲ್ ಗ್ಯಾಪ್ ಬರುತ್ತಲ್ವ, ಅದಕ್ಕೆ ನಾನು ಜರಿ ಥ್ರೆಡ್ಡಲ್ಲಿ ಫಿಲ್ ಮಾಡ್ತೀನಿ, ಓಕೆನಾ. ಈ ಲೀಫ್ ಮಿಡಲ್ ಏನು ಬರುತ್ತೆ ಅಲ್ಲಿ ನಾನು ಜರಿ ಥ್ರೆಡ್ಡಲ್ಲಿ ಆಮೇಲೆ ಒಂದು ಸಣ್ಣದಾಗಿ ಲೀಫ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ಈ ರೀತಿಯೂ ಗ್ಯಾಪ್ ಕೊಟ್ಟು ಸಹ ಹಾಕ್ಬೋದು, ಅಥವಾ ನೀವು ಅಲ್ಲಿ ಸ್ಟೋನ್ಗಳನ್ನ ಆ್ಯಡ್ ಮಾಡ್ಬೋದು. ನಾನು ಈ ಬ್ಲೌಸ್ಗೆ ಯಾವುದೇ ರೀತಿ ಸ್ಟೋನ್ ಚೈನ್ ಆಗಲಿ ಅಥವಾ ಸ್ಟೋನ್ ಆಗಲಿ ಆ್ಯಡ್ ಮಾಡ್ತಿಲ್ಲ, ಜಸ್ಟ್ ಬಾಲ್ ಚೈನ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನೆಕ್ ಡಿಸೈನ್ಗೆ. ಹಾಗಾಗಿ ನಾನು ಇಲ್ಲೇನು ಗ್ಯಾಪ್ ಬರುತ್ತೆ ಅಲ್ಲಿ ಜರಿ ಥ್ರೆಡ್ಡಲ್ಲೇ ಫಿಲ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ನೀವು ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂತಂದರೆ ಶೇಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಶೇಪೇ ಬಂದಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಡಿಸೈನು. ಆದಷ್ಟು ಚೆನ್ನಾಗಿ ಬ್ರೇಕ್ ಬ್ಯಾಲೆನ್ಸ್ ಅನ್ನೋದನ್ನು ಕಲ್ತ್ಕೊಳ್ಳಿ, ಓಕೆನಾ. ನೋಡಿ, ಇವಾಗ ಇದೆಲ್ಲ ಕವರ್ ಆಯಿತು, ಅಂದರೆ ಕಂಪ್ಲೀಟ್ ಆಯಿತು ಈ ಥ್ರೆಡ್ ವರ್ಕು. ಈಗ ನಾನು ಜರಿ ಥ್ರೆಡ್ನ ಕೊಟ್ಕೊಂಡು ನೀಟಾಗಿ ಔಟ್ಲೈನ್ ಕೊಟ್ಕೊಳ್ತೀನಿ. ಜರಿ ಥ್ರೆಡ್ಗೂ ಅಷ್ಟೇ ನಾವು ಈ ಸಣ್ಣ ಫ್ಲವರ್ಸ್ ಏನಿದೆ ನೋಡಿ ಲೆಫ್ಟ್ ರೈಟ್ ಸೈಡ್ ಏನಿದೆ ಆ ಫ್ಲವರ್ಸ್ಗೆ ಸ್ವಲ್ಪ ಚಿಕ್ಕದಾಗಿ, ಅಂದರೆ ನಂಬರ್ 2ಗೆ ಇಟ್ಕೊಂಡು ನೀವು ಔಟ್ಲೈನ್ನ ಕೊಟ್ಕೊಳ್ಬೇಕು. ಮಿಡಲ್ ಫ್ಲವರ್ಸ್ಗೂ ಔಟ್ಲೈನು ನಂಬರ್ 2ನಲ್ಲೇ ಇಟ್ಕೊಂಡು ಕೊಟ್ಕೊಂಡ್ರೆ ನಿಮಗೆ ಅಷ್ಟು ಚೆನ್ನಾಗಿ ಕಾಣಲ್ಲ.
ಮಿಡಲ್ ಫ್ಲವರ್ ಬಂದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀವು ದೊಡ್ಡದಾಗಿ ಆದರೆ ಒಂದು ನಂಬರ್ 3ನಲ್ಲಿ ಇಟ್ಕೊಂಡು ಕೊಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇದಕ್ಕೆ ನೋಡಿ ನಾನು ನಂಬರ್ 2ನಲ್ಲಿ ಇಟ್ಕೊಂಡು ಔಟ್ಲೈನ್ ಕೊಡ್ತಾಯಿದ್ದೀನಿ. ಇವಾಗ ನೋಡಿ ಔಟ್ಲೈನ್ ಕೊಟ್ಟಮೇಲೆ ಫ್ಲವರು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ಡಿಸೈನ್ಸ್ಗೆ ಔಟ್ಲೈನ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಕೆಲವೊಂದು ಡಿಸೈನ್ಸ್ಗೆ ಔಟ್ಲೈನ್ ಕೊಡಬೇಕಾಗತ್ತೆ. ನಾವು ಯಾವ ಡಿಸೈನ್ಸ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ನೀವು ಔಟ್ಲೈನ್ನ ಕೊಡಿ. ಕೆಲವೊಂದಕ್ಕೆ ನಂಬರ್ 2, 3ನಲ್ಲಿ ಇಟ್ಕೊಂಡು ಕೊಡಬೇಕಾಗತ್ತೆ ಔಟ್ಲೈನು. ಕೆಲವೊಂದಕ್ಕೆ 0ನಲ್ಲಿ ಇಟ್ಕೊಂಡು ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ಅದೆಲ್ಲ ನೀವು ಏನು ನಾವು ಹೇಳೋದಕ್ಕಿಂತ ನೀವೇ ಅದನ್ನು ಅನುಭವ ಮಾಡಬೇಕು, ಓಕೆನಾ. ಅಂದರೆ ಕೆಲವೊಂದನ್ನು ನೀವೇ ಹಾಕ್ತಿರಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಯಾವ ಥರ ಔಟ್ಲೈನ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಕೆಲವೊಂದನ್ನು ನಾವು ಹೇಳ್ಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು ಈ ರೀತಿ ಮಾಡಿ ಅಂತ ಹೇಳಿ. ಬಟ್ ಕೆಲವೊಂದು ಸ್ಟಿಚಸ್ ಆಗಲಿ, ಕೆಲವೊಂದು ಐಡಿಯಾಸ್ ಆಗಲಿ ನಿಮಗೆ ವರ್ಕ್ ಆಗ್ತಾಗ್ಲೇ ಗೊತ್ತಾಗೋದು. ನೋಡಿ ಇದಕ್ಕೂ ಅಷ್ಟೇ ನಂಬರ್ 2ನಲ್ಲೇ ಇಟ್ಕೊಂಡಿದ್ದೆಲ್ಲ. ಇವಾಗ ಇದು ಒಳಗಡೆ ಲೀಫ್ ಒಳಗಡೆ ಏನು ಮಾಡ್ತೀನಿ, ಇದಕ್ಕೆ ಸ್ವಲ್ಪ ಬ್ರೇಕ್ ಬ್ಯಾಲೆನ್ಸ್ ತೊಗೊಂಡು ಕೊಡಬೇಕು, ಲೀಫ್ ಶೇಪಲ್ಲೇ ಕೊಡಬೇಕು. ಫ್ಲವರ್ಸ್ಗಷ್ಟೇ ನೀವು ನಂಬರ್ 2ನಲ್ಲಿ ಇಟ್ಕೋಬೇಕು. ನೋಡಿ ಇಲ್ಲಿ ಒಳಗಡೆನೂ ಒಂದು ಸಣ್ಣದಾಗಿ ಬಡ್ ರೀತಿಯಾಗಿ ಈ ರೀತಿ ಜರಿ ಥ್ರೆಡ್ಡಲ್ಲೇ ಕೊಟ್ಕೊಳ್ತಾ ಇದ್ದೀನಿ ಈ ರೀತಿ. ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಮಾಡುವಂಥ ಒಂದು ಕಮೆಂಟು, ಒಂದು ಲೈಕು ನಮಗೂ ಕೂಡ ಮೋಟಿವೇಶನ್ ಸಿಗ್ತಾಗುತ್ತೆ ಇನ್ನೊಂದಷ್ಟು ವೀಡಿಯೋಸ್ನ ಮಾಡೋದಕ್ಕೆ. ಅದಕ್ಕೋಸ್ಕರ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋಸ್ ಏನಾದ್ರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೀಡಿಯೋನ ಶೇರ್ ಮಾಡಿ. ಇದಿಷ್ಟೇ ನೋಡಿ. ನಾನು ಇದಿಷ್ಟ ಆದಮೇಲೆ ನಾನು ಫುಲ್ ಬಳ್ಳಿ ಶೇಪ್ ಏನಿದೆ ನೋಡಿ, ಅಲ್ಲಿ ಜೆರಿ ಥ್ರೆಡ್ಡಲ್ಲಿ ಈ ರೀತಿ ಔಟ್ಲೈನ್ನ ಕೊಟ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ನಂಬರ್ 3ನಲ್ಲಿ ಇಟ್ಕೊಂಡು ಈ ಬಳ್ಳಿ ಶೇಪ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಒಂದು ಸಲ ನಿಮಗೆ ಥಿಕ್ನೆಸ್ಸು ಸಾಕಾಗಿಲ್ಲ ಅಂತ ಅಂದರೆ ಬೇಕಿದ್ರೆ ಇನ್ನೊಂದು ಸಲ ಅದೇ ಶೇಪಲ್ಲಿ ಬಂದರೆ ನೀವು ಅದ್ರ ಮೇಲೇ ಇನ್ನೂ ಕೂಡ ಎಂಬೋಸಾಗಿ ಕಾಣುತ್ತೆ ಡಿಸೈನ್ ಅನ್ನೋದು. ಈ ಬಳ್ಳಿ ಶೇಪ್ ಏನು ಕೊಟ್ಟಿದ್ದೀರಾ ಅದು ನಾನಿಲ್ಲಿ ಒಂದೇ ಸಲನೇ ಹಾಕ್ಕೊಂಡಿದ್ದೀನಿ, ತಿಕ್ಕಾಗಿ ಒಂದೇ ಸಲ ಬರೋ ಥರನೇ ಹಾಕ್ಕೊಂಡಿದ್ದೀನಿ. ನೀವು 2 ಸಲ ಹಾಕಿದ್ರೆ ಏನಾಗುತ್ತೆ, ಪೈಪಿಂಗ್ ಥ್ರೆಡ್ನ ಫಿಲ್ ಮಾಡಿರೋ ರೀತಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅದು ಆ ರೀತಿ ಹಾಕಿದ್ರೂ ಸಹ. ನೋಡಿ ಎರಡಕ್ಕೂ ಇನ್ನೆರಡು ಇದೆ ಅಲ್ಲ ಬ್ಯಾಲೆನ್ಸ್, ಅದಕ್ಕೂ ಕೂಡ ಈ ರೀತಿ ಜರಿ ಥ್ರೆಡ್ಡಲ್ಲಿ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನು. ನೀವು ಬೇಕು ಅಂತಂದರೆ ಅಲ್ಲಲ್ಲಿ ಒಂದೊಂದು ಬುಟ್ಟನೂ ಸಹ ಹಾಕ್ಕೊಳ್ಬೋದು. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಈಗೇ ಚೆನ್ನಾಗಿ ಕಾಣ್ತಿದೆ ನನಗೆ. ಬೇಕು ಅಂತಂದರೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ತೀನಿ ಅದನ್ನು. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.